ನಮಸ್ಕಾರ ಸ್ನೇಹಿತರೆ, ಯೂತ್ ಐಕಾನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಜಗತ್ತಿನ ಕಣ್ಣು ಹಾರ್ಮುಜ್ ಜಲಸಂಧಿಯ ಮೇಲಿದೆ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇರಾನ್. ಎರಡು ದೇಶಗಳು ಯುದ್ಧಕ್ಕೆ ರೆಡಿಯಾಗಿ ನಿಂತಿವೆ. ಅಮೆರಿಕ ತನ್ನ ಜೊತೆ ಬನ್ನಿ ಅಂತ ಭಾರತವನ್ನ ಕರೆಯುತ್ತಿದೆ. ಆದರೆ ಭಾರತ ಮಾತ್ರ ನಮಗೆ ನಿಮ್ಮ ಯುದ್ಧ ಬೇಡ, ನಾವು ಬರಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದೆ. ಯಾಕೆ ಗೊತ್ತಾ? ಬನ್ನಿ ಈ ರೋಚಕ ಗೇಮ್ ಪ್ಲೇ ನೋಡೋಣ. ಬ್ರೋ, ಅದು ಪ್ರಪಂಚದ ಅತಿ ದೊಡ್ಡ ಕುತ್ತಿಗೆ ಪಟ್ಟಿ ಇದ್ದಂತೆ. ಜಗತ್ತಿನ ಒಟ್ಟು ತೈಲದ 20% ಭಾಗ ಇದೇ ಸಣ್ಣ ದಾರಿಯ ಮೂಲಕ ಹೋಗ್ಬೇಕು. ಇಲ್ಲಿ ಏನಾದ್ರೂ ಒಂದು ಬಾಂಬ್ ಬಿತ್ತು ಅಂದ್ರೆ ಇಡೀ ಜಗತ್ತಿನ ಗಾಡಿಗಳು ನಿಂತು ಹೋಗುತ್ತವೆ. ಅಷ್ಟು ಪವರ್ಫುಲ್ ಜಾಗ ಇದು. ಅಮೆರಿಕ ಒಂದು ದೊಡ್ಡ ಪ್ಲಾನ್ ಮಾಡಿತ್ತು. ಎಲ್ಲಾ ದೇಶಗಳು ಸೇರಿ ಒಂದು ಸೈನ್ಯ ಕಟ್ಟೋಣ, ಹಾರ್ಮುಜ್ ನಲ್ಲಿ ಪಹರೆ ಕಾಯೋಣ ಅಂತ. ಆದ್ರೆ ಭಾರತ ಈ ಗ್ರೂಪ್ ಗೆ ಸೇರಲು ಒಪ್ಪಲಿಲ್ಲ. ಯಾಕಂದ್ರೆ ಬೇರೆ ದೇಶಗಳ ಜೊತೆ ಸೇರಿದರೆ ನಾವು ಅವರ ಯುದ್ಧಕ್ಕೆ ಸಾಥ್ ಕೊಟ್ಟಂತೆ ಆಗುತ್ತೆ ಅಂತ ಭಾರತಕ್ಕೆ ಗೊತ್ತಿತ್ತು. ಭಾರತಕ್ಕೆ ಇರಾನ್ ಜೊತೆ ಹಳೆಯ ಸ್ನೇಹವಿದೆ. ನಾವು ಇರಾನ್ ನಿಂದ ಸಾಲವಾಗಿ ತೈಲ ಪಡೆಯುತ್ತೇವೆ ಮತ್ತು ಅಲ್ಲಿ ಚಾಬಹಾರ್ ಎಂಬ ಬಂದರನ್ನು ಕೂಡ ಕಟ್ಟುತ್ತಿದ್ದೇವೆ. ಈಗ ಅಮೆರಿಕದ ಜೊತೆ ಸೇರಿ ಇರಾನ್ ವಿರುದ್ಧ ನಿಂತರೆ ಈ ಸ್ನೇಹ ಹಳಸುತ್ತೆ ಅನ್ನೋದು ಭಾರತದ ದೂರದೃಷ್ಟಿ. ಭಾರತ ಸುಮ್ನೆ ಕುಳಿತಿಲ್ಲ ಬ್ರೋ. ನಾವು ಯಾರ ಜೊತೆಗೂ ಸೇರಲ್ಲ, ಆದ್ರೆ ನಮ್ಮ ಹಡಗುಗಳನ್ನ ನಾವೇ ಕಾಪಾಡ್ಕೊಳ್ತೀವಿ ಅಂತ ನಿರ್ಧರಿಸಿದೆ. ಇದಕ್ಕಾಗಿ ಭಾರತೀಯ ನೌಕಾಪಡೆ ಆಪರೇಷನ್ ಸಂಕಲ್ಪ ಶುರು ಮಾಡಿದೆ. ನಮ್ಮ ದೇಶದ ಯುದ್ಧ ನೌಕೆಗಳು ಆ ಅಪಾಯಕಾರಿ ಸಮುದ್ರದಲ್ಲಿ ಒಂಟಿಯಾಗಿ ಪಹರೆ ಕಾಯುತ್ತಿವೆ. ಜಗತ್ತಿನ ದೊಡ್ಡಣ್ಣ ಅಮೆರಿಕ ಏನೇ ಹೇಳಿದ್ರು ನಾವು ಕೇಳಲ್ಲ ಅನ್ನೋದು ಭಾರತದ ಹೊಸ ಗತ್ತು. ನಾವು ಯಾರಿಗೂ ಗುಲಾಮರಲ್ಲ ಅನ್ನೋದನ್ನ ಈ ನಿರ್ಧಾರ ಸಾಬೀತು ಮಾಡಿದೆ. ನಮಗೆ ನಮ್ಮ ಹಿತಾಸಕ್ತಿ ಮುಖ್ಯ ಹೊರತು ಬೇರೆಯವರ ರಾಜಕೀಯವಲ್ಲ. ಒಂದು ವೇಳೆ ಭಾರತ ಅಮೆರಿಕದ ಕಡೆಗೆ ವಾಲಿದರೆ ಇರಾನ್ ಹೋಗಿ ಪಾಕಿಸ್ತಾನ ಮತ್ತು ಚೀನಾ ಜೊತೆ ಕೈ ಜೋಡಿಸಬಹುದು. ಇದು ಭಾರತದ ಭದ್ರತೆಗೆ ದೊಡ್ಡ ಅಪಾಯ. ಈ ಬ್ಯಾಲೆನ್ಸ್ ತಪ್ಪಬಾರದು ಅಂತಲೇ ಭಾರತ ತಟಸ್ಥಾಗಿ ಉಳಿದಿದೆ. ಬ್ರೋ, ಯುದ್ಧ ನಡೆದರೆ ಪೆಟ್ರೋಲ್ ಬೆಲೆ ಲೀಟರ್ಗೆ 200 ರೂಪಾಯಿ ದಾಟಿದ್ರು ಅಚ್ಚರಿವಿಲ್ಲ. ಇಂತಹ ಸಮಯದಲ್ಲಿ ಯುದ್ಧದ ಬೆಂಕಿ ಉರಿಯದಂತೆ ನೋಡಿಕೊಳ್ಳುವುದೇ ಭಾರತದ ಮೊದಲ ಆದ್ಯತೆ. ಬಿರಿಯಾನಿ ಬಿಕ್ಕಟ್ಟಿನ ಬಗ್ಗೆ ನಾವು ಮಾತನಾಡುತ್ತಿದ್ವಲ್ಲ, ಅಂತಹ ಪರಿಸ್ಥಿತಿ ಮರುಕಳಿಸಬಾರದು ಅನ್ನೋದೇ ಸರ್ಕಾರದ ಪ್ಲಾನ್. ಈಗಾಗಲೇ ಭಾರತದ INS ಚೆನ್ನೈ ಮತ್ತು INS ಸುನಿಯಾನ್ ಹಡಗುಗಳು ಹಾರ್ಮುಜ್ ಹತ್ತಿರ ಬಂದು ಬಿಟ್ಟಿವೆ. ಈ ಹಡಗುಗಳು ಕೇವಲ ಗ್ಯಾಸ್ ಮತ್ತು ಆಯಿಲ್ ಟ್ಯಾಂಕರ್ ಗಳಿಗೆ ರಕ್ಷಣೆ ನೀಡುತ್ತವೆ. ಯಾರ ಮೇಲೂ ದಾಳಿ ಮಾಡುವುದು ನಮ್ಮ ಉದ್ದೇಶವಲ್ಲ, ಕೇವಲ ಸುರಕ್ಷತೆ ಮಾತ್ರ ನಮ್ಮ ಗುರಿ. ಜಾಗತಿಕ ಮಟ್ಟದಲ್ಲಿ ಭಾರತ ಇವತ್ತು ಒಂದು ಶಕ್ತಿಯಾಗಿ ಬೆಳೆದಿದೆ. ಅಮೆರಿಕದಂತಹ ದೇಶಗಳು ನಮ್ಮ ಸಹಾಯ ಕೇಳುತ್ತಿವೆ ಅಂದ್ರೆ ಅಂದುಕೊಳ್ಳಿ ನಮ್ಮ ಪವರ್ ಎಷ್ಟಿದೆ ಅಂತ. ಆದ್ರೆ ನಮ್ಮ ಸೈನ್ಯದ ಶಕ್ತಿಯನ್ನ ಬೇರೆಯವರ ಸ್ವಾರ್ಥಕ್ಕೆ ಬಳಸಲು ಭಾರತ ಬಿಡುತ್ತಿಲ್ಲ. ಭಾರತ ಯಾವತ್ತು ಶಾಂತಿಯನ್ನ ಬಯಸುವ ದೇಶ. ಯುದ್ಧದಿಂದ ಯಾರಿಗೂ ಲಾಭವಿಲ್ಲ ಅನ್ನೋದು ನಮಗೆ ಗೊತ್ತು. ಹಾಗಾಗಿ ನಾವು ಯಾವುದೇ ಯುದ್ಧದ ಕೂಟಕ್ಕೆ ಸೇರದೆ ಎರಡು ದೇಶಗಳ ನಡುವೆ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸುತ್ತಿದ್ದೇವೆ. ಆ ಸಮುದ್ರದ ದಾರಿಯಲ್ಲಿ ಹೋಗುವಾಗ ಹಡಗುಗಳ ಮೇಲೆ ಡ್ರೋನ್ ದಾಳಿ ಅಥವಾ ಮೈನ್ ಸ್ಫೋಟದ ಭೀತಿ ಇರುತ್ತೆ. ಭಾರತದ ಸೈನಿಕರು ದಿನವಿಡೀ ಹದ್ದಿನ ಕಣ್ಣಿಟ್ಟು ನಮ್ಮ ವ್ಯಾಪಾರಿ ಹಡಗುಗಳನ್ನ ಅಲ್ಲಿಂದ ಪಾರು ಮಾಡಿ ಭಾರತದ ಕಡೆಗೆ ಕರೆತರುತ್ತಿದ್ದಾರೆ. ಈ ನಿರ್ಧಾರದ ಮೂಲಕ ಭಾರತ ಜಗತ್ತಿಗೆ ಒಂದು ಮೆಸೇಜ್ ಕೊಟ್ಟಿದೆ. ನಾವು ಯಾರ ಪರವೂ ಇಲ್ಲ, ನಾವು ಶಾಂತಿಯ ಪರ. ಇದು ಜಗತ್ತಿನ ಬೇರೆ ದೇಶಗಳಿಗೂ ಮಾದರಿಯಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಭಾರತ ಇದೇ ನಿಲುವನ್ನ ತಳೆದಿತ್ತು. ಗಲ್ಫ್ ದೇಶಗಳಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಯುದ್ಧ ಶುರುವಾದ್ರೆ ಅವರ ಕತೆ ಏನು? ಅವರೆಲ್ಲರನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಭಾರತ ಅಳೆದು ತೂಗಿ ಈ ನಿರ್ಧಾರ ತೆಗೆದುಕೊಂಡಿದೆ. ಕೊನೆಯದಾಗಿ ಹಾರ್ಮುಜ್ ಯುದ್ಧ ಭೂಮಿಯಲ್ಲಿ ಭಾರತ ನಡೆಸುತ್ತಿರುವ ಈ ಸೈಲೆಂಟ್ ಆಪರೇಷನ್ ನಿಜಕ್ಕೂ ಮೆಚ್ಚುವಂತದ್ದು. ಯಾರ ಜೊತೆಗೂ ಸೇರದೆ ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ದೇಶವನ್ನ ಕಾಪಾಡುತ್ತಿರುವ ನಮ್ಮ ಸೈನಿಕರಿಗೆ ಒಂದು ಸಲ್ಯೂಟ್ ಹೊಡೆಯಲೇಬೇಕು. ಇಂಡಿಯಾ ಅಂದ್ರೆ ಇನ್ನು ಮುಂದೆ ಬರೀ ಕೇಳುವ ದೇಶವಲ್ಲ, ಹೇಳುವ ದೇಶ. ನೋಡಿದ್ರಲ್ಲ ಸ್ನೇಹಿತರೆ, ಹಾರ್ಮುಜ್ ಸಂಘರ್ಷದಲ್ಲಿ ಭಾರತದ ಈ ಮಾಸ್ಟರ್ ಸ್ಟ್ರೋಕ್. ಅಮೆರಿಕದ ಜೊತೆ ಸೇರದೆ ಭಾರತ ಸರಿಯಾದ ನಿರ್ಧಾರ ತಗೊಂಡಿದೆ ಅಂತ ನಿಮಗೂ ಅನಿಸುತ್ತಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಯೂತ್ ಐಕಾನ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.